ಇಲ್ಲಿ ನಡೆಯುವ ಶಿಕ್ಷಣ ಉದ್ಯೋಗ ಕೃಷಿ ಮೇಳದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದು, ಈ ಪತ್ರಿಕಾಗೋಷ್ಠಿಯಲ್ಲಿ ಕೃಷಿ ಮೇಳದ ಅಧ್ಯಕ್ಷರಾದ ಜಯರಾಮ್ ಶೆಟ್ಟಿ ನಮ್ಮ ಜೊತೆಗಿದ್ದರೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಸಂಚಾಲಕರಾದ TG ರಾಜಾರಾಮ್ ಭಟ್ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಉಪೇಂದ್ರ ನಾಯಕ್ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಶಾಲಾ ಪ್ರಾಂಶುಪಾಲ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಇಬ್ಬರು ಕಾರ್ಯದರ್ಶಿಗಳು ರಂಜಿತ್ ಹಾಗೂ ವಿಶ್ವನಾಥ್ ಕಡ್ವಾಯ್ ನಮ್ಮ ಜೊತೆಗಿದ್ದಾರೆ, ಅವರನ್ನು ಕೂಡ ಸ್ವಾಗತಿಸ್ತೇನೆ. ಅದೇ ರೀತಿ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಬಂಧುಗಳು ನೀವಿದ್ದೀರಿ, ನಿಮ್ಮನ್ನು ಕೂಡ ಸ್ವಾಗತಿಸುತ್ತಾ ಪತ್ರಿಕಾಗೋಷ್ಠಿಯನ್ನು ಸಂಚಾಲಕರಾದ TG ರಾಜಾರಾಮ್ ಭಟ್ ನಡೆಸಿಕೊಡಬೇಕಾಗಿ ವಿನಂತಿಸುತ್ತೇನೆ. ಪತ್ರಿಕಾ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಸ್ವಾಗತವನ್ನು ಮಾಡ್ತಾ, ಡಿಸೆಂಬರ್ 6, 7 ಹಾಗೂ 8 ಈ 3 ದಿವಸಗಳಂದು ನಮ್ಮ ಪುಣ್ಯಕೋಟ್ ನಗರದಲ್ಲಿ ಶಿಕ್ಷಣ, ಉದ್ಯೋಗ ಮತ್ತು ಕೃಷಿ ಮೇಳ ಆಯೋಜನೆ ಆಗಿದೆ. ವಿಶೇಷವಾಗಿ ಗ್ರಾಮಾಂತರ ಪ್ರದೇಶಗಳಲ್ಲಿ ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳಿಗೆ ಮುಂದೆ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡ್ತಾ ಇರ್ತದೆ. ನಾನು SSLC ಆದ ನಂತರ PUC ಆದ ನಂತರ ಏನು ಕಲಿಬೇಕು, ಒಂದು ಜಿಜ್ಞಾಸೆ ಅವರಲ್ಲಿ ಇರ್ತದೆ. ಅದಕ್ಕೊಂದು ಉತ್ತರ ಕಂಡುಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದು ಶಿಕ್ಷಣ ಮೇಳವನ್ನು, ಸಾಧ್ಯವಾದಷ್ಟು ಮಟ್ಟಿಗೆ ಶಿಕ್ಷಣ ಪಡೆದ ಮೇಲೆ ಮುಂದೆ ಏನೋ ಒಂದು ಪ್ರಶ್ನೆ ಬರ್ತದೆ. ಯಾವ ರೀತಿಯ ಉದ್ಯೋಗ, ಎಲ್ಲಿ ಉದ್ಯೋಗ, ಎಲ್ಲಿ ನನಗೆ ಉದ್ಯೋಗ ಸಿಗ್ಬೋದು, ಇಂಥ ಪ್ರಶ್ನೆಗಳು ಕೂಡ ಮನುಷ್ಯರ ಹುಡುಗರ ಮನಸ್ಸಲ್ಲಿ ಉಳ್ಕೊಳ್ತದೆ. ಅದನ್ನು ಕಲ್ಪಿಸಿಕೊಡುವಂಥ ಪ್ರಯತ್ನ ಈ ಶಿಕ್ಷಣ ಮತ್ತು ಉದ್ಯೋಗ ಮೇಳ. ಜಿಲ್ಲೆಯ ಮತ್ತು ಹೊರ ಜಿಲ್ಲೆಯ ಶಿಕ್ಷಣ ಸಂಸ್ಥೆಗಳು ಇಲ್ಲಿಗೆ ಬಂದು ತಾವು ಯಾವ್ಯಾವ ರೀತಿಯ ಕೋರ್ಸ್ಗಳನ್ನು ಆಫರ್ ಮಾಡ್ತೇವೆ ಅದನ್ನು ಜನಕ್ಕೆ ಹೇಳುವ ಕೆಲಸವನ್ನು ಈ ಶಿಕ್ಷಣ ಮೇಳದಲ್ಲಿ ಮಾಡ್ತಾರೆ. ಶಿಕ್ಷಣ ಪಡೆದ ಮೇಲೆ ಯಾವ ರೀತಿ ಉದ್ಯೋಗಗಳನ್ನು ಸಂಪಾದನೆ ಮಾಡಿಕೊಳ್ಬೋದು ಅಂತ ಹೇಳಿಕೊಡುವಂಥ ಜಾಬ್ ಕನ್ಸಲ್ಟೆಂಟ್ಸು ಬರ್ತಾರೆ. ಮತ್ತು ಇಲ್ಲಿ ಸ್ಥಳದಲ್ಲಿ ಕ್ಯಾಂಪಸ್ ಸೆಲೆಕ್ಷನ್ ಮಾಡುವಂಥ ಹಲವಾರು ಕಂಪನಿಗಳು ಈ ಮೇಳಕ್ಕೆ ಬರ್ತಾರೆ. ಇದಾದ ನಂತರ ಹಳ್ಳಿಯಲ್ಲಿ ಜನರ ಮುಖ್ಯ ಆಧಾರ ಕೃಷಿ. ಕೃಷಿಯನ್ನು ಮಾಡುವ ಜನಕ್ಕೆ ಕೃಷಿಯನ್ನು ಹೇಗೆ ಅದನ್ನು ಎಕನಾಮಿಕಲಿ ವಯಬಲ್ ಆಗಿ ಮಾಡ್ಬೋದು ಅನ್ನುವಂಥ ಜಿಜ್ಞಾಸೆ ಇದು ತುಂಬ ಕಾಲದಿಂದಲೂ ನಡ್ಕೊಳ್ತಾ ಬರ್ತಾಯಿದೆ. ಕೃಷಿಕರಿಗೆ ಅವರಿಗೆ ಬೇಕಾದ ಮಾಹಿತಿಯನ್ನು ಕೊಡುವ ಏಜೆನ್ಸಿಗಳು ಇಲ್ಲ. ಕೃಷಿ ಇಲಾಖೆಗೆ, ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿದರೆ ಮಾಹಿತಿಗಳನ್ನು ಅಲ್ಲಿ ಕೊಡ್ತಾರೆ. ಆದರೆ ಕೃಷಿಕನ ಮನೆ ಬಾಗಿಲಿಗೆ ಹೋಗಿ ಅವರಿಗೆ ಮಾಹಿತಿ ಕೊಡುವ ವ್ಯವಸ್ಥೆ ತತ್ಕಾಲಕ್ಕೆ ಇಲ್ಲ. ಅದು ಸರ್ಕಾರಗಳು, ಇಲಾಖೆಗಳು ಮಾಡಬೇಕಾಗ್ತದೆ. ಅದನ್ನು ಮಾಡುವ ಪ್ರಯತ್ನ ಇಲ್ಲಿ ನಾವು ಪುಣ್ಯಕೋಟ್ ನಗರದಲ್ಲಿ ಮಾಡ್ತಾಯಿದ್ದೇವೆ. ಕಳೆದ 3 ವರ್ಷಗಳಲ್ಲಿ ಕೇವಲ ಕೃಷಿ ಮೇಳಗಳನ್ನು ಮಾತ್ರ ಮಾಡಿ ಜನಕ್ಕೆ ಸುಧಾರಿತ ತಳಿ ಪದ್ಧತಿಗಳನ್ನು, ಸುಧಾರಿತ ಕೃಷಿ ಪದ್ಧತಿಯನ್ನು ಕಲಿಸಿಕೊಡುವ ಪ್ರಯತ್ನವನ್ನು ಕೂಡ ಮಾಡಿದ್ದೇವೆ. ಈ ವರ್ಷ 3 ಮೇಳಗಳನ್ನು ಜೊತೆ ಸೇರಿಸಿಕೊಂಡು ಶಿಕ್ಷಣ ಮೇಳ, ಉದ್ಯೋಗ ಮೇಳ ಮತ್ತು ಕೃಷಿ ಮೇಳ ಇದನ್ನು ಆಯೋಜನೆ ಮಾಡಿದ್ದೇವೆ. ಈಗಾಗಲೇ 140ಕ್ಕೂ ಹೆಚ್ಚು ಸ್ಟಾಲ್ಗಳು ಬುಕ್ ಆಗಿದೆ. ಕಳೆದ 3 ವರ್ಷಗಳಿಂದ ಭಿನ್ನವಾಗಿ ಇನ್ನೂ ಹೆಚ್ಚು ಆಕರ್ಷಕವಾಗಿ ಇದನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ನಮಗೆ ಈ ಸಲ ಜತೆ ಕೊಟ್ಟವರು ಸನ್ಮಾನ್ಯ ಉಪೇಂದ್ರ ನಾಯಕ್ ಅವರು. ಅವರು ಇಂಥ ರೀತಿಯ ಕೃಷಿ ಮೇಳಗಳನ್ನು, ಉದ್ಯೋಗ ಮೇಳಗಳನ್ನು ಮಾಡಿ ಅನುಭವ ಇರುವಂಥವರು. ದೆಹಲಿಯ ಪ್ರಗತಿ ಮೇಳದಲ್ಲಿ ಆದಂಥ ಉದ್ಯೋಗ ಮೇಳದಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥವರು. ಅವರು ನಮ್ಮ ಜೊತೆ ಸೇರಿಕೊಂಡಿದ್ದಾರೆ. ಅವರ ವ್ಯಾಪಕ ಕಾಂಟ್ಯಾಕ್ಟ್ಗಳು ಈ ಮೇಳವನ್ನು ಯಶಸ್ವಿ ಮಾಡಲಿಕ್ಕೆ ಆರಂಭಿಕ ಸೂಚನೆಗಳು ಕೂಡ ಕೊಟ್ಟಿದ್ದಾರೆ. ನಾವು ಯೋಚನೆ ಮಾಡಿದಷ್ಟು ಜನಗಳ ಡಿಮಾಂಡ್ ಸ್ಟಾಲ್ಗಳಿಗೆ. ಈ ರೀತಿ ಒಂದು ಹೊಸ ಚಿಂತನೆಯೊಂದಿಗೆ, ಹೊಸ ಉತ್ಸಾಹದೊಂದಿಗೆ ಈ ಕೃಷಿ ಮೇಳವನ್ನು, ಉದ್ಯೋಗ ಮೇಳವನ್ನು, ಶಿಕ್ಷಣ ಮೇಳವನ್ನು ಏರ್ಪಾಡು ಮಾಡಿದ್ದೇವೆ. 6ನೇ ತಾರೀಕಿಗೆ ಈ ಮೇಳವನ್ನು ಸಹಕಾರ ರತ್ನ ಡಾಕ್ಟರ್ MN ರಾಜೇಂದ್ರ ಕುಮಾರ್ ಅವರು, ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾ ಕೇಂದ್ರ ಸಹಕಾರ ಬ್ಯಾಂಕ್ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಸಹಕಾರ ಮಾರಾಟ ಮಹಾಮಂಡಳಿ ಮತ್ತು ನವೋದಯ ಗ್ರಾಮ ವಿಕಾಸ ಚಾರಿಟಬಲ್ ಮುಖ್ಯಸ್ಥರು ಅವರು ಈ ಮೇಳವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ. ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಸ್ಕ್ಯಾಟ್ಸಿನ ಅಧ್ಯಕ್ಷರಾದ ರವೀಂದ್ರ ಕಂಬಳಿ ಅವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಅದಾನಿ ಕಂಪನಿಯ
ಅಧ್ಯಕ್ಷರು ಕಾರ್ಯನಿರ್ವಾಹಕ ಅಧಿಕಾರಿಯಾದಂಥ ಕಿಶೋರ್ ಆಳ್ವಾರ್ ಅವರು ಕಾರ್ಯಕ್ರಮಕ್ಕೆ ಸಾಥ್ ಕೊಡ್ತಾರೆ. ಜಿಲ್ಲೆಯ ಕಮಲ ಸಮಿತಿ ಅಧ್ಯಕ್ಷರು, DCC ಬ್ಯಾಂಕಿನ ನಿರ್ದೇಶಕರಾದ ದೇವಪಾಲ್ ಶೆಟ್ಟರು ವೇದಿಕೆಯಲ್ಲಿ ಇರ್ತಾರೆ. ಹೊಸದಾಗಿ ಚುನಾಯಿತರಾದಂಥ ವಿಧಾನ ಪರಿಷತ್ ಸದಸ್ಯರಾದ ಕಿಶೋರ್ ಕುಮಾರ್ ಅವರು ನಮ್ಮ ಜೊತೆ ಇರ್ತಾರೆ. ಜಿಲ್ಲೆಯ ಸಹಕಾರಿಗಳು, ಕೃಷಿ ತಜ್ಞರು, ಕೃಷಿ ವಿಶೇಷಜ್ಞರು ನಮ್ಮ ಜೊತೆ ಸೇರಿಕೊಳ್ಳುವ ಮೂಲಕ ಈ ಮೇಳದ ಉದ್ಘಾಟನೆಯನ್ನು ಮಾಡಿಕೊಡ್ಲಿಕ್ಕಿದ್ದಾರೆ. 3 ದಿವಸಗಳಲ್ಲಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮ ಏರ್ಪಾಡು ಮಾಡುವ ಮೂಲಕ ಜನಾಕರ್ಷಣೆ ಕೂಡ ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರವನ್ನು ಬೇಡ್ತಾ, ಈ ಕಾರ್ಯಕ್ರಮಕ್ಕೆ ಪ್ರಚಾರ ಕೊಡೋ ದೃಷ್ಟಿಯಿಂದ, ಜನಮಾನಸಕ್ಕೆ ಮುಟ್ಟಿಸೋ ದೃಷ್ಟಿಯಿಂದ ಪತ್ರಿಕಾ ಮಾಧ್ಯಮದವರು ತಾವು ಸೇರಿದ್ದೀರಿ. ತಾವು ಸಹಕಾರ ಮಾಡಬೇಕು ಅಂತ ನಮ್ಮಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ತಾವೇನಾದ್ರು ಕೇಳಲಿಕ್ಕಿದ್ರೆ ಕೇಳ್ಬೋದು. ಯಾವ ಜಿಲ್ಲೆಯಲ್ಲಿ ಬರ್ತಿದ್ದಾರೆ? ಧಾರವಾಡದವರು ಬರ್ತಾರೆ, ಶಿವಮೊಗ್ಗದವರು ಬರ್ತಾರೆ, ಅವರು ಮುಂದುವರಿಸ್ತಾರೆ ನಾಯಕರು. ಹುಬ್ಳಿಯಿಂದ, ಬೆಂಗಳೂರಿನಲ್ಲಿದ್ದಾರೆ, ರಾಯಚೂರಿನವರಿದ್ದಾರೆ, ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳ ಬರ್ತಾ ಇದ್ದಾರೆ. ಅವರು ಉದ್ಯೋಗದವರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ಉದ್ಯೋಗದ ಬಗ್ಗೆ ವಿಶೇಷ ಇಂಜಿನಿಯರ್ಸ್ ಅವರು ಬರ್ತಾ ಇದ್ದಾರೆ. ಅವರು ಬಂದು ಮಕ್ಕಳಿಗೆಲ್ಲ ಮಕ್ಕಳು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳು ಕೃಷಿಯಿಂದ ನಮಗೆ ಎಲ್ಲ ರೀತಿಯ ಸಹಕಾರ ಬಂದಿದೆ. ಗೊಬ್ಬರದವರು, ಸಾವಯವ ಗೊಬ್ಬರದವರು, ಒಂದು 25 ಕಂಪನಿಗಳು ನಮ್ಮ ಆಲ್ರೆಡಿ ನನ್ನ ಹತ್ರ ಇದು ಮಾಡಿದ್ದಾರೆ, ಆಲ್ರೆಡಿ ಬುಕ್ ಮಾಡಿದ್ದಾರೆ. 25 ಕಂಪನಿ. ಉದ್ಯೋಗ ಮತ್ತು ಶಿಕ್ಷಣ ಒಂದು ನಾವು 30 ಜನ ಇದ್ದಾರೆ. ಮಂಗಳೂರಿಂದ, ಬೆಂಗಳೂರಿಂದ, ಉಡುಪಿಯಿಂದ, ಈ ಜಿಲ್ಲೆಯಿಂದ ಬರ್ತಾ ಇದ್ದಾರೆ. ಅವರು ಉದ್ಯೋಗದ ಮಾಹಿತಿ ಮಾತ್ರ ಕೊಡೋದಾ ಅಥವಾ ಅಲ್ಲ, ಅವರು ಉದ್ಯೋಗದ ಮಾಹಿತಿ ಪ್ಲಸ್ ನಮ್ಮ ಮಕ್ಕಳಿಂದ ಏನಾದರೂ ಅವರಿಗೆ ಆಸಕ್ತಿ ಇದ್ದರೆ, ಅವ್ರ ಏನು ಎಕ್ಸ್ಪೀರಿಯನ್ಸ್ ಇದ್ದರೆ ಅವ್ರನ್ನ ಉದ್ಯೋಗ ಕೊಡುವಂಥ ಇದು ಮಾಡ್ತಾರೆ ಕಂಪನಿ. ಶಿಕ್ಷಣ ಸಹ ಹಾಗೆ. ಶಿಕ್ಷಣದಲ್ಲಿ ಸಹ ಅವರು ಈಗ ನಮ್ಮನ್ನು ಒಂದು ವಿದ್ಯಾರ್ಥಿ ಕೇಳಿ ನಮ್ಗೆ ಇಂಥ ಕೋರ್ಸ್ ಮಾಡಿದೆ ಅಂತಾರ, ಅದನ್ನ ಅವರು ವಿವರಿಸಿ ಹೇಳಿ ಆ ಕೋರ್ಸ್ ಬಗ್ಗೆ ಮುಂದೆ ಏನು ಆಗ್ಬೋದು, ಈ ಕೋರ್ಸ್ ಮಾಡಿದ್ರೆ ನಿಮಗೆ ಯಾವ ಕಡೆ ಕೆಲಸ, ಆ ಕೋರ್ಸ್ ಅವರಲ್ಲಿದ್ದರೆ ಅವರು ನಮ್ಮ ವಿದ್ಯಾರ್ಥಿ ಹೋಗಿ ಅಲ್ಲಿ ಕೋರ್ಸ್ ಪಡಿಬೋದು. ಈಗ ಒಂದು ಕಂಪನಿ ಇದ್ದಾರೆ, ರಾಷ್ಟ್ರೀಯ ಕಂಪನಿ ಅಂತ, ಅವ್ರ ಹತ್ರ ಈ ಪಂತಪ್ರಧಾನ ವಿಶ್ವಕರ್ಮ ಯೋಜನೆದವರು ಇದು ಅಲ್ಲಿ ಸುಮಾರು ನಾನೇ ಅಲ್ಲಿ ಸಂಚಾರ ಅಲ್ಲಿ ಇಷ್ಟೊಂದು 300 ಮಕ್ಕಳು ಅವರು ಕಲಿತು ಸರ್ಟಿಫಿಕೇಟ್ ಪಡ್ಕೊಂಡು ಅವ್ರು ಉದ್ಯೋಗ ಸಿಕ್ಕಿದ್ದಾರೆ. ಅವರಿಗೆ ಅಂದರೆ ಸ್ಕಿಲ್ಡ್ ಉದ್ಯೋಗ, ಸ್ಕಿಲ್ಡ್ ಉದ್ಯೋಗ ಅಂಥವ್ರಿಗೆ ಭಾಗವಹಿಸು ಇದ್ದಾರೆ. ಕೃಷಿಯಲ್ಲಿ ಸುಧಾರಿತ ತಳಿಗಳನ್ನು ಜನಕ್ಕೆ ಇಂಟ್ರೊಡ್ಯೂಸ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಭತ್ತದ ಬೆಳೆಯಲ್ಲಿ ಸುಧಾರಿತ ತಳಿಗಳು ಯಾವುದು ಅದನ್ನು ಇಂಟ್ರೊಡ್ಯೂಸ್ ಮಾಡೋ ಪ್ರಯತ್ನ ಮಾಡ್ತೇವೆ. ಅಡಿಕೆ ಮತ್ತು ತೆಂಗು ಈ ಕೃಷಿಯಲ್ಲಿ ಏನು ಹೊಸ ಪದ್ಧತಿಗಳು ಬಂದಿದೆ ಅದನ್ನು ಡೆಮೋ ಕೊಡುವ ಕೆಲಸ ಆಗ್ತದೆ. ಅದಕ್ಕೆ ಅವರದೇ ಆದ ಕಂಪನಿಗಳು ಬರ್ತಾರೆ. ಕಾಳುಮೆಣಸು, ರಬ್ಬರ್ ಇದು ಈ ಭಾಗದ ಒಂದು ಅನಿವಾರ್ಯವಾದ ಅವಿಭಾಜ್ಯವಾದ ಕೃಷಿಗಳು. ಅವುಗಳ ಬಗ್ಗೆ ಕೂಡ ಸುಧಾರಿತ ಕೃಷಿಯ ಬಗ್ಗೆ ಜ್ಞಾನ ಕೊಡೋಕ್ಕೆ ಪ್ರಯತ್ನ ಮತ್ತು ನರ್ಸರಿಗಳ ಮೂಲಕ ಸುಧಾರಿತ ತಳಿಯ ಗಿಡಗಳನ್ನು ಬೀಜನ ಕೊಡುವ ಪ್ರಯತ್ನ, ಆ ಕೆಲಸ ಕೂಡ ಮಾಡ್ತೇವೆ. ಇಲ್ಲಿ ವಾಣಿಜ್ಯ ಬೆಳೆಗಳನ್ನು ಹೇಳಿದರೆ ಕಂಗು, ತೆಂಗು ಮಾತ್ರ ಆಗಿದೆ. ಬಿಟ್ಟರೆ ಅದು ಸ್ವಲ್ಪ ಕಾಳುಮೆಣಸು, ಅದು ಬಿಟ್ಟರೆ ಬೇರೆ ಬೆಳೆಗಳ ಬಗ್ಗೆ ತಿಳಿಸ್ತಾರೆ. ಸದ್ಯಕ್ಕೆ ನಮ್ಮ ಜಿಲ್ಲೆಯ ಹವಾಮಾನಕ್ಕೆ ನೋಡಿದರೆ ಅಡಿಕೆ, ತೆಂಗು ಎರಡು ಬಿಟ್ಟರೆ ಬೇರೆ ಯಾವುದನ್ನು ಕೂಡ ನಮ್ಮ ಜನ ಮಾಡುವ ಪ್ರಯತ್ನ ಮಾಡಿಲ್ಲ. ರಬ್ಬರು ಈ ಭಾಗದಲ್ಲಿ ನಾವು ಮಾಡಬಹುದಂಥ ಕೃಷಿ, ಆದರೆ ಅದು ಬೆಳ್ತಂಗಡಿ ಮತ್ತು ಸುಳ್ಯಕ್ಕೆ ಮಾತ್ರ ಮೀಸಲು ಅನ್ನುವಂಥ ಕಲ್ಪನೆ ಕೂಡ ಜನ ಮನಸ್ಸಿದೆ. ಅದು ಘಟ್ಟದ ಬುಡದಲ್ಲಿ ಮಾತ್ರ ಇದೆ. ನಿಜವಾಗಿ ಆದರೆ ರಬ್ಬರಿಗೆ ಬೇಕಾದ್ದೇನು ಅಂತ ಹೇಳಿದರೆ ಪೂರ್ವಕ್ಕೆ ಇಳಿಜಾರಾಗಿರುವಂತಹ
ಮತ್ತು ತೆಂಕು ದಿಕ್ಕಿನ ಬಿಸಿಲನ್ನು ತಡೆಯಬಲ್ಲಂಥ ಜಾಗದಲ್ಲಿ ರಬ್ಬರ್ ಬೆಳೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಹೊಸ ಜಾಗದ ಇನ್ವೆನ್ಷನನ್ನು ಜನ ಮಾಡಿಲ್ಲ. ಅದನ್ನು ಕೂಡ ಮಾಡುವ ಒಂದು ಪ್ರಯತ್ನ ಕೂಡ ನಾವು ತೋರುತ್ತೆ ಮಾಡೋ ಪ್ರಯತ್ನ ಮಾಡ್ತೀವಿ. ಮುಂದಿನ ದಿವಸಗಳಲ್ಲಿ ಫೀಲ್ಡ್ಗಳಿಗೆ ಹೋಗಿ ನಮ್ಮ ಶಾಲೆಗಳ ನಮ್ಮ ಸಂಸ್ಥೆಯ ಲೆಕ್ಚರ್ಗಳು ಟೀಚರ್ಗಳು ಫೀಲ್ಡ್ಗಳಿಗೆ ಹೋಗಿ ನಿಮ್ಮ ಈ ಜಾಗ ನಿಮ್ಮ ಈ ಜಮೀನು ಯಾವ ರೀತಿಯ ಬೆಳೆಯನ್ನು ಬೆಳೀಲಿಕ್ಕೆ ಸೂಕ್ತ ಅನ್ನೋದು ಮಾರ್ಗ ಕೊಡೋ ಪ್ರಯತ್ನ ಕೂಡ ಮಾಡ್ತಾರೆ. ಅದಕ್ಕೆ ಕೃಷಿ ಇಲಾಖೆ ಮತ್ತು ತೋಟಗಾರಿಕೆಗೆ ಸಹಕಾರ ಕೂಡ ಪಡ್ಕೊಳ್ತಾರೆ. ಈಗಾಗಲೇ ರಾಂಬುಟಾನ್ ಮತ್ತು ಕೆಲವು ಬೆಳೆಗಳನ್ನು ಬೆಳೆಯುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಮೂಡಬಿದ್ರೆ ಕೆಲವರಿಗೆ ಯಶಸ್ವಿ ಕೂಡ ಆಗಿದೆ. ಅಂತಹ ಏನಾದರೂ ಬೆಳೆಗಳನ್ನು ನಮ್ಮ ಭಾಗದಲ್ಲಿ ಕೂಡ ರಾಂಬುಟಾನ್ ಡ್ರ್ಯಾಗನ್ ಫ್ರೂಟ್ನಂಥ ಹಣ್ಣನ್ನು ಕೂಡ ಬೆಳೆಸೋರು ಇದ್ದಾರೆ. ನಮ್ಮ ಸಂತೋಷ್ ಕುಮಾರ್ ಅವರು ಕೂಡ ಅದನ್ನು ಬೆಳೀಲಿಕ್ಕೆ ಆರಂಭ ಮಾಡಿದ್ದಾರೆ. ಜಿಲ್ಲೆ ತುಂಬ ಜನ ಈ ಹಣ್ಣಿನ ಗಿಡಗಳನ್ನು ಆರಂಭದಲ್ಲಿ ಸೋನ್ಸ್ ಮತ್ತು ಅವರು ಆರಂಭ ಮಾಡಿದರು, ಜೀವೇಂದ್ರ ಕುಮಾರ್ ಅವರು ಆರಂಭ ಮಾಡಿದರು. ಅದು ಬರ್ತಾ 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 ಜಿಲ್ಲೆಯಲ್ಲಿ ವ್ಯಾಪಕವಾಗಿ ಬೆಳೀಲಿಕ್ಕೆ ಆರಂಭ ಆಗಿದೆ. ಆ ಬೆಳೆಗಳಿಗೆ ಕೂಡ ಮಾಹಿತಿಯನ್ನು ಕೊಡೋ ಕೆಲಸವನ್ನು ತೋಟಗಾರಿಕೆ ಇಲಾಖೆಯವರು ಮಾಡ್ತಾರೆ. ಮತ್ತು ಅವುಗಳಿಗೆ ಬೇಕಾದ ನರ್ಸರಿ ಪ್ಲ್ಯಾಂಟ್ಗಳನ್ನು ಕೂಡ ಸಪ್ಲೈ ಮಾಡೋ ಕೆಲಸವನ್ನು ನರ್ಸರಿಯವರು ಮಾಡ್ತಾರೆ. ಇಲ್ಲಿ ಮತ್ತೊಂದು ರೀತಿ ಇದೆ, ಯಾಂತ್ರಿಕತ ಬೆಳೆಗಳು ಅಂತ ಹೇಳಿಕೊಂಡು ಪರಿಚಯ ಮಾಡಿದ್ರು. ಯಂತ್ರಗಳನ್ನೆಲ್ಲ ಬಾಡಿಗೆಗೆ ಕೊಡುವಂಥ ಎಲ್ಲ ಪ್ರಯತ್ನ ಅದೇ ವಿಫಲ ಆಯಿತು ಅಂತ ಹೇಳ್ತಾರೆ. ಸರಿಯಾಗಿ ಫಲ ಕೊಡಲಿಲ್ಲ. ಇದೆ ಅದು ಅದರ ಯೋಜನೆ ಸರಿ ಮುಟ್ಲಿಲ್ಲ. ಇದೆ ಸರ್ಕಾರ ಮತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆ ಬಗ್ಗೆ ಪ್ರಯತ್ನಗಳನ್ನು ಆರಂಭ ಮಾಡಿದರು. ಆದರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಜಮೀನು ಅದಕ್ಕೆ ಕಂಡ್ಯೂಸಿವ್ ಆಗಿಲ್ಲ. ನಮ್ಮಲ್ಲಿ ಈಸಿಲಿ ಪೋರ್ಟಬಲ್ ರಸ್ತೆಗಳು ಇಲ್ಲ, ವಾಹನವನ್ನು ಶೀಘ್ರವಾಗಿ ಗದ್ದೆಗಳು ಮುಟ್ಟಿಸುವಂಥ ರಸ್ತೆಗಳಿಲ್ಲ. ಅದು ಕೂಡ ಸ್ವಲ್ಪ ಮಟ್ಟಿಗೆ ಕಾರಣ ಆಗ್ತದೆ. ಅದರ ಮಧ್ಯೆ ಕೂಡ ಒಂದಷ್ಟು ಜನ ಉದಾಹರಣೆ ನಾನು ಭತ್ತದ ಬೆಳೆ ಮಾಡ್ತೇನೆ, ಅದು ಯಾಂತ್ರಿಕತೆ ಬೇಸಾಯವನ್ನು ಮಾಡ್ತೇನೆ. ಕಷ್ಟಪಟ್ಟು ಜನ ಮಾಡೋರಿದ್ದಾರೆ. ಸಾಮಾನ್ಯವಾಗಿ ಈ ಜಿಲ್ಲೆ ಒಳಗಡೆ ಈ ಸಮಸ್ಯೆ ಈ ಸ್ಥಳ ಜಮೀನಿನ ಗುಣ ಇದೆಯಲ್ಲ ಅದು ತೊಂದರೆ ಆಗ್ತದೆ. ಮತ್ತೊಂದು ಹೊರ ದೇಶಗಳಲ್ಲಿ ಎಲ್ಲರೂ ಒಟ್ಟು ಸೇರಿ ಅವರ ಜಮೀನನ್ನು ಒಟ್ಟು ಮಾಡಿ ಬೆಳೆ ಮಾಡ್ತಾರೆ. ಅದರ ಫಲಗಳು ಆ ನಿಟ್ಟಿನಲ್ಲಿ ಯೋಚನೆ ಮಾಡಲಿಕ್ಕೆ ಆರಂಭ ಮಾಡಿವೆ. ನಾವು ಕೃಷಿ ಯಂತ್ರೋಪಕರಣಗಳನ್ನು ಬಾಡಿಗೆ ಕೊಡಬೇಕು, ಕೊಟ್ಟು ಪಿಕ್ಕಾಸುಗಳನ್ನು ಕೂಡ ಬಾಡಿಗೆ ಕೊಡಬೇಕು. ಏನು ಜನಸಾಮಾನ್ಯ ಕೃಷಿಗೆ ಬಳಕೆ ಆಗಬೇಕಾದಂಥ ಮೆಷಿನ್ಗಳು ಅದನ್ನು ನಾವು ಕೊಡಬೇಕು ಅನ್ನುವಂಥ ಪ್ರಯತ್ನ ಆರಂಭ ಮಾಡಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ಯೋಜನೆಯಾದ FPOಗಳು, ಫಾರ್ಮರ್ಸ್ ಪ್ರೊಡ್ಯೂಸರ್ಸ್ ಕೋಆಪರೇಟಿವ್ ಸೊಸೈಟಿಗಳು, ಅದು ಈಗ ಪ್ರಚಾರಕ್ಕೆ ಆರಂಭ ಆಗಿವೆ. ನಾವೇ ಒಂದು FPOವನ್ನು ಆರಂಭ ಮಾಡಿದ್ದೇವೆ. ಈ ರೀತಿಯಲ್ಲಿ ಕೇಂದ್ರ ಸರ್ಕಾರ ಕೃಷಿಕರಿಗೆ ಉತ್ತೇಜನ ಕೊಡೋದ್ರಿಂದ FPOಗಳನ್ನು ಆರಂಭ ಮಾಡಿದ್ದಾರೆ. ಮುಂದಿನ ದಿವಸಗಳು ಅದು ಕೂಡ ವ್ಯಾಪಕ ಪ್ರಚಾರ ಬರ್ಬೋದು, ಜನಸಾಮಾನ್ಯ ಪ್ರಯೋಜನ ಆಗುವ ನಿರೀಕ್ಷೆ ಇದೆ. ಕೃಷಿ ಭೂಮಿಯನ್ನು ಈಗ ಕೆಲವು ಸಂಘ ಸಂಸ್ಥೆಗಳೆಲ್ಲ ಟೋಟಲ್ ಆಗಿ ಹಡಿಲು ಬಿದ್ದ ಭೂಮಿಯಲ್ಲಿ ಆರಂಭ ಆದದ್ದು ಈ ಭಾಗದ ಹುಡುಗರಿಗೆ, ಬಡ ಗ್ರಾಮೀಣ ಪ್ರದೇಶದವರಿಗೆ ಆಂಗ್ಲ ಮಾಧ್ಯಮ ಶಿಕ್ಷಣ ಕೊಡಬೇಕು ಅನ್ನೋ ದೃಷ್ಟಿಯಿಂದ ಆರಂಭ ಆದದ್ದು. ಅದನ್ನು ಮಾಡುವ ಪ್ರಯತ್ನದಲ್ಲಿ ನಾವು ಗೆದ್ದಿದ್ದೇವೆ ಕೂಡ. ಸಂಸ್ಕಾರಯುತವಾದ ಶಿಕ್ಷಣ ಕೊಡಬೇಕು, ಮೌಲ್ಯಾಧಾರಿತ ಶಿಕ್ಷಣ ಕೊಡಬೇಕು ದೃಷ್ಟಿಯನ್ನು ನಾವು ಆರಂಭ ಮಾಡಿದ್ದೇವೆ. ಅದನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದೇವೆ, ನಾವು ಅದರಲ್ಲಿ ಗೆದ್ದಿದ್ದೇವೆ ಕೂಡ. ಕಳೆದ ವರ್ಷ ನಮ್ಮ ಶಾಲೆಯ ಬಾಲಕಿಯೊಬ್ಬಳು SSLCಯಲ್ಲಿ 5ನೇ ರ್ಯಾಂಕನ್ನು ಪಡ್ಕೊಂಡ್ಳು. ಶೈಕ್ಷಣಿಕ ಮಟ್ಟದಲ್ಲಿ ನಮ್ಮ ಶಾಲೆ ಉತ್ತಮ ಪರಿಸರ ಇದೆ ಅನ್ನೋದನ್ನು ಸಮಾಜಕ್ಕೆ ಪರಿಚಯ ಮಾಡಲಿಕ್ಕೆ ಸಾಧ್ಯ ಆಯಿತು. ಇನ್ನು ಪಾಠದ ಚಟುವಟಿಕೆಯಲ್ಲಿ ಕೂಡ ನಮ್ಮ ಮಕ್ಕಳು ಕಳೆದ 2 ವರ್ಷಗಳಿಂದ ಅಂಡರ್ 19 ವಾಲಿಬಾಲ್ನಲ್ಲಿ ರಾಷ್ಟ್ರಮಟ್ಟದಲ್ಲಿ ಗೋಲ್ಡ್ ಮೆಡಲ್ ಹೊಡ್ಕೊಂಡು ನಮ್ಮ ಮಕ್ಕಳು ಬಂದಿದ್ದಾರೆ. ರಾಷ್ಟ್ರಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಈ ರೀತಿ ಪಾಠ ಮತ್ತು ಪಾಠದ 2 ಚಟುವಟಿಕೆಯಲ್ಲಿ ಕೂಡ ಮಕ್ಕಳನ್ನು ತೊಡಗಿಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಈ ಶಾಲೆ ಆರಂಭ ಆದದ್ದು. ನಾವು ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಕೇವಲ ಪಾಠ ಚಟುವಟಿಕೆಗಳು ಮಾತ್ರ ಅಲ್ಲ, ಪಾಠ್ಯೇತರ ಚಟುವಟಿಕೆ ಕೂಡ ಜೊತೆ ಇದ್ದಾಗ ಮಾತ್ರ ಆ ಹುಡುಗ ಸಂಪೂರ್ಣವಾಗಿ ಆತನ ಬುದ್ಧಿಮತ್ತೆ ವಿಕಸನಗೊಳ್ಳಲಿಕ್ಕೆ ಅವಕಾಶ ಆಗ್ತದೆ. ಅದನ್ನು ಸಮಾಜಕ್ಕೆ ತೋರಿಸೋ ದೃಷ್ಟಿಯಿಂದ ನಾವು ಆ ವ್ಯವಸಾಯನಲ್ಲಿ ಆರಂಭ ಮಾಡಿದ್ದೇವೆ. ನಾವು ಆ ವ್ಯವಸ್ಥೆಯಲ್ಲಿ ಗೆದ್ದಿದ್ದೇವೆ. ಈಗ ಮೇಳಗಳೆಲ್ಲ ಆರಂಭ ಮಾಡುವಾಗ ಒಂದೆರಡು ದಿನ ಇದ್ದರೆ ದೂರಗಳಿಗೆ ಯಂತ್ರೋಪಕರಣಗಳನ್ನು ತುಂಬಿಕೊಂಡು ಹೋಗಬೇಕು. ಅವರಿಗೆ ಅದರಲ್ಲಿ ನಷ್ಟ ಆಗ್ತದೆ, ಇದು ಲಾಭ ಆಗ್ತದೆ. ಕೆಲವು ಕಂಪನಿಗಳು ಇಂಜರಿಗಳನ್ನು ಎರಡು ಸಂಗತಿಗಳಿವೆ. ಒಂದು, ಮೇಳಕ್ಕೆ ಬರುವಂಥ ಕಂಪನಿಗಳು ಅವರೇ ಬೇರೆ, ಮೇಳಕ್ಕೆ ಬಾರದೆ ವ್ಯವಹಾರ ಮಾಡುವ ಕಂಪನಿಗಳು ಅವರೇ ಬೇರೆ.
ನೀವು ಹೋಗಿ ಮೇಳಕ್ಕೆ ಬಾರದ ಕಂಪ್ನಿದ ಮಾತ್ರ ಒಂದು 1000 ಸಮಸ್ಯೆಗಳನ್ನ ಹೇಳ್ತಾರೆ. ಮೇಳಕ್ಕೆ ಬರುವವರಿದ್ದಾರೆ, ಜನಸಾಮಾನ್ಯರ ಮಧ್ಯೆ ನಿಂತು ಕೆಲಸ ಮಾಡುವವರು ಕೂಡ ಇದ್ದಾರೆ. ಅವರು ನಮ್ಮ ಮೇಳಗಳಿಗೆ ಬರ್ತಾರೆ. ಈ ವರ್ಷದ ವಾತಾವರಣ ಅದು ಮೇಳಗಳಿಗೆ ಅನುಕೂಲಕರವಾದ ವಾತಾವರಣ ಇದೆ. ಎಲ್ಲಿ ನೋಡಿದ್ರು ಕೂಡ ಮೇಳಗಳಿಗೆ ಜನ ಬಂದು ಸ್ಟಾಲ್ಗಳನ್ನು ಎನ್ಕ್ವೈರಿ ಮಾಡೋದು. ಉದಾಹರಣೆ ನಮ್ಮ ಮೇಳದಲ್ಲಿ ಕಳೆದ 3 ವರ್ಷಗಳಲ್ಲಿ ಇದ್ದದಕ್ಕಿಂತ ಹೆಚ್ಚು ಜನ ಬಂದು ಇಲ್ಲಿ ಸ್ಟಾಲ್ ಕೇಳುವಂಥ ಪ್ರಯತ್ನ ಆಗ್ತಾಯಿದೆ. ಇನ್ನು ಮೇಳಗಳ ಮೂಲಕನೇ ವ್ಯಾಪಾರ ಮಾಡುವ ವರ್ಗ ಇರುವಾಗ ಮೇಳಕ್ಕೆ ಬಾರದೇ ನಾವು ವ್ಯಾಪಾರ ಮಾಡ್ತೇವೆ ಅನ್ನುವಂಥ 2 ವರ್ಗಗಳು ಇರುವಾಗ ಅವರನ್ನು ಒಂದೇ ವೇದಿಕೆ ತುಂಬ ಕಷ್ಟ ಇದೆ. ಅದಕ್ಕಾಗಿ ಒಂದು ಸಣ್ಣ ಪ್ರಯತ್ನ ಈ ಮೇಳಗಳಷ್ಟು ಹೊರತು ಮೇಳಗಳನ್ನು ಎಲ್ಲವೂ ಸಾಧನೆ ಮಾಡಲಿಕ್ಕೆ ಆಗ್ತದೆ ಅಂತಲ್ಲ. ಮೇಳಗಳ ಮೂಲಕ ಜನಸಾಮಾನ್ಯರಿಗೆ ಇದು ಮುಟ್ಟಬೇಕು ಅನ್ನೋ ದೃಷ್ಟಿಯಿಂದ ನಮ್ಮದು ಪ್ರಯತ್ನ ಇದೆ. ಅದು ನಮ್ಮ ಶಾಲೆಯ ಆವರಣದಲ್ಲಿ ಆಗಬೇಕು. ಈ ಶಾಲೆಗೆ ಮಕ್ಕಳನ್ನು ಕಳಿಸುವ ಪೇರೆಂಟ್ಸ್ಗಳು ಇದನ್ನು ನೋಡಬೇಕು. ಈ ಶಾಲೆಗೆ ಮಕ್ಕಳನ್ನು ಕಳಿಸುವ ಹೆತ್ತವರು ಅವರ ಕೃಷಿಯಲ್ಲಿ ವ್ಯಾಪಕ ಸುಧಾರಣೆಗಳನ್ನು ತರುವ ಪ್ರಯತ್ನಗಳು ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಮೇಳಗಳನ್ನ ನಾವು ಆಯೋಜನೆ ಮಾಡಿದೆ. ಸಾಂಸ್ಕೃತಿಕ ಕಾರ್ಯಕ್ರಮ ಅಂಗವಾಗಿ ದಿವಸ ಸಾಯಂಕಾಲ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಯಕ್ಷಗಾನ ಇರ್ಬೋದು, ನಾಟಕ ಇರ್ಬೋದು, ಭರತನಾಟ್ಯ ಇರ್ಬೋದು, ಈ ರೀತಿಯ ಕಾರ್ಯಕ್ರಮ ಏರ್ಪಾಡಾಗಿದೆ. ಅದ್ರ ಜೊತೆಗೆ ಶಿವಮೊಗ್ಗ ಮತ್ತು ಉತ್ತರ ಕನ್ನಡದ ಭಾಗದಿಂದ ಜಗ್ಗಲ್ಗೆ ತಂಡದವರು, ಕಂಸಾಳೆಯವರು ಅವರು ಕೂಡ ಬರ್ತಾರೆ. ಅವರು ಶನಿವಾರ ಹಗಲಿಗೆ ಬಂದು ಆ ಶೋವನ್ನು ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ ಪ್ರಯತ್ನ ಕೂಡ ನಡೀತು. ಅಂದು 3 ದಿವಸಗಳ ಉದ್ದಕ್ಕೂ ಕೂಡಿ ಒಂದು ಮೇಳ ಜೊತೆಯಲ್ಲಿ ಸಾಂಸ್ಕೃತಿಕ ಹಬ್ಬವಾಗಿ ಕೂಡ ಈ ಮೇಳ ಪರಿವರ್ತನೆ ಆಗಲಿಕ್ಕಿದೆ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಮಾಡ್ತಾರೆ. 3 ದಿವಸಗಳಲ್ಲಿ ಕಡಿಮೆ 1 ಲಕ್ಷ ಜನ ಇಲ್ಲಿ ಸೇರ್ತಾರೆ ಅನ್ನುವಂಥ ನಿರೀಕ್ಷೆ ನಮಗಿದೆ. ಕಳೆದ 3 ವರ್ಷಗಳಲ್ಲಿ 60ರಿಂದ 75 ಸಾವಿರ ಜನ ಇಲ್ಲಿ ಮೇಳಕ್ಕೆ ಬಂದಿದ್ದಾರೆ. ಈ ವರ್ಷ ಹೆಚ್ಚು ಪ್ರಚಾರ ಇದೆ. ಈ ಜಿಲ್ಲೆಯಲ್ಲಿ ಇದೆ, ಹೊರಗಿನ ಜಿಲ್ಲೆಗಳಿದೆ, ನೆರೆ ಭಾಗದ ಕೇರಳದಲ್ಲಿ ಪ್ರಚಾರ ಇದೆ. ಜನ ಕೇಳ್ತಾ ಇದ್ದಾರೆ, ನಮಗೆ ಬಂದ ಸ್ಟಾಲ್ಗಳು ಸಿಗ್ಬೋದಾ, ನಮಗೆ ಬಂದಲ್ಲಿ ವಸತಿ ವ್ಯವಸ್ಥೆ ಇದೆಯಾ. ಜನ ಎನ್ಕ್ವೈರಿ ಇದೆ. ಈ ವರ್ಷ ತುಂಬ ಎನ್ಕ್ವೈರಿ ಇದೆ. ನಮಗೆ ಒಂದು ಟೆಲಿಫೋನಲ್ಲಿ ಕೆಲಸ ಮಾಡಿ ಸಾಧ್ಯ ಆಗದೆ 5 ಮೊಬೈಲ್ ಕನೆಕ್ಷನ್ಗಳು ತಗೊಂಡಿದ್ದೇವೆ. 5 ಮೊಬೈಲ್ಗಳು 100% ಬಿಸಿ, ಇಡೀ ದಿವಸ ಬಿಸಿ ಇರೋ ಸ್ಥಿತಿ ನಿರ್ಮಾಣ ಆಗಿದೆ. ಆದ ಕಾರಣ ಜನಸಾಮಾನ್ಯರು ಈ ಬಗ್ಗೆ ಉತ್ಸಾಹದಿಂದ ಇದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ. ಈಗ ರೈತರನ್ನು ಪ್ರೋತ್ಸಾಹಿಸಲಿಕ್ಕೆ ಮೇಳಗಳ ಮೂಲಕ ಡಿಸ್ಕೌಂಟ್ ದರದಲ್ಲಿ ಏಕೆ ಇದನ್ನು ಕೊಡಬಾರದು ಯಂತ್ರಗಳನ್ನು, ಅದೊಂದು ಪ್ರಯತ್ನ ಇದುವರೆಗೆ ಎಲ್ಲೂ ನಡೆಯಲಿಲ್ಲ. ಇನ್ನೊಂದು ನಡೆಯುವಂಥ ಸಾಧ್ಯತೆ ಇದೆಯಾ? ನಾವದನ್ನು ಸ್ಕ್ಯಾಟ್ಸಿನ ಹತ್ರ ಮಾತಾಡಿದ್ದೇವೆ. ಪುತ್ತೂರಿನ 7-8 ಕಂಪನಿಗಳು ಕೃಷಿಕರಿಗೆ ಬೇಕಾಗುವಂಥ ಯಂತ್ರೋಪಕರಣ ತಯಾರು ಮಾಡುವವರು, ಅವರು ಕೂಡ ಮಾತಾಡಿದ್ದೇವೆ. ಅವರು ಮೇಳಕ್ಕೆ ಬಂದಾಗ ಒಂದಷ್ಟು ರಿಬೇಟನ್ನು ಕೊಟ್ಟು, ಏನು ಓಪನ್ ಮಾರ್ಕೆಟ್ನಲ್ಲಿ ಈ ವಸ್ತು ಮಾರಾಟ ಆಗ್ತದೆ ಅದರ ಬದಲಿಗೆ ರಿಬೇಟನ್ನು ಕೊಟ್ಟು 20% ರಿಬೇಟನ್ನು ಕೊಟ್ಟು ವ್ಯಾಪಾರ ಮಾಡ್ತೇವೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಅದು ಆ ಮಟ್ಟಿಗೆ ಕೂಡ ಯಶಸ್ವಿ ಆಗ್ತದೆ. ಯಕ್ಷಧ್ರುವ ಪಟ್ಲ ಫೌಂಡೇಶನ್ ಟ್ರಸ್ಟಿನ ಸ್ಥಾಪಕ ಶಕ್ತಿ, ಈ ಜಿಲ್ಲೆಯಲ್ಲಿ ತೆಂಗುತಿಟ್ಟಿನ ಯಕ್ಷಗಾನ ರಂಗದಲ್ಲಿ ಒಂದು ಛಾಪನ್ನು ಮೂಡಿಸುವಂಥ ವ್ಯಕ್ತಿ, ಯಕ್ಷಧ್ರುವ ಎಂದೇ ಖ್ಯಾತಿ ಪಡೆದಂಥ ಪಟ್ಲ ಸತೀಶ್ ಶೆಟ್ಟಿಯವರ ಸಂಚಾಲಕತ್ವದ ಪಾವಂಜಿ ಮೇಳದವರು ಇಲ್ಲೊಂದು ಯಕ್ಷಗಾನ ಪ್ರದರ್ಶನ ಮಾಡ್ತಾರೆ. ಉದ್ಘಾಟನೆ ದಿವಸ ಧರ್ಮಸಿಂಹಾಸನ ಅನ್ನುವಂಥ ಒಂದು ಪ್ರಸಂಗವನ್ನು, ಅದು ಭಾರಿ ಜನಪ್ರಿಯವಾದಂಥ ಒಂದು ಯಕ್ಷಗಾನ ಪ್ರಸಂಗ, ಅದನ್ನು ಆಡಿ ತೋರಿಸಿದ್ದಾರೆ. ಅದ್ರ ಜೊತೆಗೆ ನಮ್ಮ ತಾಲೂಕಿನ ಶ್ರೇಷ್ಠ ಹರಿಕಥಾ ವಿದುಷಿ ಮಂಜುಳಾ ಜಿ ರಾವ್ ಅವರು ಹರಿಕತೆ ಮಾಡ್ತಾರೆ. ನಮ್ಮ ಭಾಗದ ಶ್ರೇಷ್ಠ ನೃತ್ಯ ವಿದುಷಿ ರೇಷ್ಮಾ ನಿರ್ಮಲ್ ಭಟ್ ಅವರು ಅವರ ವಿದ್ಯಾರ್ಥಿ ಜೊತೆ ಸೇರಿಕೊಂಡು ಕಾರ್ಯಕ್ರಮ ಕೊಡಲಿಕ್ಕಿದ್ದಾರೆ. ಇತ್ತೀಚೆಗೆ ಪಾಂಚಜನ್ಯದ ಹೆಸರಿನಲ್ಲಿ ಯಕ್ಷಗಾನ ತರಬೇತಿಯನ್ನು ಆರಂಭ ಮಾಡಿದ ಅಶ್ವಥ್ ಮಂಜಿನಾಡಿಯವರ ಬಳಗದವರು ಇಲ್ಲಿ ಯಕ್ಷಗಾನ ಪ್ರದರ್ಶನ ಮಾಡಲಿಕ್ಕಿದ್ದಾರೆ. ಆ ಯಕ್ಷಗಾನ ಬಳಗದಲ್ಲಿ ನಮ್ಮ ಶಾಲೆಯ ಮಕ್ಕಳು ಕೂಡ ಸೇರಿಕೊಂಡಿದ್ದಾರೆ. ಈ ರೀತಿ ಜಿಲ್ಲೆಗೆ ಬೇಕಂತ ಹೆಚ್ಚಿನ ಸಂಸ್ಕಾರ ಕೊಡೋ ಪ್ರಯತ್ನ ಮಾಡ್ತೇವೆ. ಕಳೆದ 3 ವರ್ಷಗಳಲ್ಲಿ ನಮ್ಮ ಕೃಷಿ ಮೇಳ ನರ್ಸರಿಗಳ ಸಾಮ್ರಾಜ್ಯ ಆಗಿತ್ತು. ಈ ವರ್ಷ ಕೂಡ ನರ್ಸರಿಗಳ ಸ್ಟಾಲ್ಗಳು ಜನಾಕರ್ಷಣೆ ಮಾಡ್ತವೆ ಅನ್ನುವಂಥ ವಿಶ್ವಾಸ ಕೂಡ ನಮಗಿದೆ. ಭಾರಿ ದೊಡ್ಡ ವ್ಯಾಪಕ ಪ್ರಮಾಣದಲ್ಲಿ ನರ್ಸರಿಗಳು ಬರ್ತವೆ.